ಸ್ಕ್ಯಾನ್ ಮಾಡ್ತಿದ್ಯಾ? ಎಲ್ಲ ಟೋಲ್ ಒಂದು ರೋದನೆ ಆಯಿತು. ಫಸ್ಟ್ ಒಂದು ಕುಕ್ಕರ್ ತಗೊಂಡು 5 ಲೀಟ್ರದು ಬೈಕ್ ಇದರ್ ಸಹ ಈಗ ಈ ಮಾಲ್ ಅಫ್ಘಾನಿಸ್ತಾನ್. ಸ್ಕ್ಯಾನ್ ಮಾಡ್ತಿದ್ಯಾ? ಎಲ್ಲ ಟೋಲ್ ಒಂದು ರೋದನೆ ಆಯಿತು. ಫಸ್ಟ್ ಅದು ತೆಗಿಸ್ಬಿಟ್ಟು ಸ್ಟಿಕ್ಕರ ಅಡಿಗೆ ಹಾಕ್ಸ್ಬೇಕು. ಫಸ್ಟ್ ಖಾಲಿ ಮಾಡ್ಬಿಟ್ಟು ಫಾಸ್ಟಾಗಿ ಚೇಂಜ್ ಮಾಡಿಸೋದು. ನೋಡಿ ನಾನು ಮಲಿಕೊಂಡಿದ್ದೀನಿ, ಬಂದವ್ರು ಗಾಡಿ ಓಡಿಸ್ತಾರೆ. ಆಯಿತಾ? ಅವರು ಕರೆಕ್ಟಾಗಿ ಈ ರೋಡ್ ಬಂದು ಹರಿಯಾಣದಿಂದ ಅಂಬಾಲ ತನಕ ಸೀದಾ ಒಂದೇ ರೋಡ್ 226 ಕಿಲೋಮೀಟ್ರು. ಟೋಲ್ ಮಾತ್ರ 1230 ಟೋಲ್ ಬರುತ್ತೆ ಫ್ರೆಂಡ್ಸ್. ಇವಾಗ ಅಂಬಾಲ ಬಿಟ್ಟ ಮೇಲೆ ಹೈವೇಲಿ ಬಿಡೋಲ್ಲ ಅಂತೇಳಿ ಇಲ್ಲಿ ಒಂದು ಗಲ್ಲಿ ರೋಡ್ ಐತೆ. ಆ ರೋಡಲ್ಲಿ ಎಲ್ಲ ಗಾಡಿನ ಅಲ್ಲೇ ಓಡಾಡೋದು. ಯಾವುದೋ ಮುಂದೆ ಲಾರಿನ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ಅವ್ನು ನೋಡಿದ್ರೆ ನಾವು ಒಂದ್ಸತಿ ಇದೇ ರೋಡಲ್ಲಿ ಬಂದು ವಾಪಸ್ ಹೋಗಿದ್ದು. ಯಾಕಂದರೆ ಮುಂದೆ ಒಂದು ರೈಲ್ವೆ ಕಂಬಿ ಹಾಕಿದ್ರು. ಈಗ ಅದೇನು ತೆಗೆದುಬಿಟ್ಟಿದ್ದಾರೆ. ಆರಾಮಾಗಿ ಪಾಸ್ ಆಯ್ತು ಗಾಡಿ. ಇಲ್ಲಾಂದರೆ ತಿರುಗಿಸ್ಕೊಂಡೆ ಹೋಗ್ಬೇಕಾಯ್ತು. ಅವನಿಗೂ ಲೊಕೇಶನ್ ಗೊತ್ತಿಲ್ಲ ಅಂದ್ಕೊಂತೀನಿ. ಒಂದ್ಸತಿ ಬಂದು ಇಲ್ಲೇ ವಾಪಸ್ ಹೋಗಿದ್ದೆ ತಿರುಗಿಸ್ಕೊಂಡು. ಫೈನಲಿ ಹೈವೇಗೆ ಬಂದು ಈ ಲೆಫ್ಟ್ ಸೌಂಡ್ ಹೋದರೆ ಇನ್ನು ರಾಜ್ಪುರ, ಜಲಂಧರು, ಲುಧಿಯಾನ ಇಲ್ಲೇ ಹೇಳ್ಕೊಳ್ಳಿ ಲೆಫ್ಟು. ನೋಡ್ಬರು ಆಲೆ ಟೈಮ್ ಬಂದು ಇನ್ನು 5:30. ಆಲೆ ಎಲ್ಲ ಮಂಜು ಬೀಳ್ತಾಯಿತ್ತು ನೋಡಿ ಪಂಜಾಬಲ್ಲಿ, ಲುಧಿಯಾನ ಹತ್ರ. ಏನೋ ನೆಕ್ಸ್ಟ್ ಮಂತ್ ರೋಡೇ ಕಾಣಿಸಲ್ಲ ಅಷ್ಟು ಇದು. ಒಂದು 2 ತಿಂಗಳು 3 ತಿಂಗಳು. ಟೈಮು 6:30. ಟೀ ಕುಡಿಯೋಣ ಅಂತ ಹಾಕಿದ್ದೀವಿ ಪಂಜಾಬಲ್ಲಿ. ಸಿಕ್ಕಾಪಟ್ಟೆ ಚಳಿ ಆಯ್ತೈತೆ ನೋಡಿ. ಇಲ್ಲೇ ಹಿಂಗೆ ಚಳಿಯೋಣ. ಇನ್ನು ಶ್ರೀನಗರು, ಲಡಾಖಲ್ಲಿ ನೆಕ್ಸ್ಟ್ ಚಳಿ ಆಗೋಣ. ಹಾಂ ಏನು ಸಮಾಚಾರ? ಚಳಿ ಆಯ್ತಾಯ್ತಾ? ಹಾಂ ಚಳಿ ಆಯ್ತಾಯ್ತಾ? ಹಾಂ ಟೀ ಕುಡಿದ್ಬಿಟ್ಟು ಇವಾಗ ಖಾಲಿ ಮಾಡಿಬಿಟ್ಟು ಗಾಡಿನ ಬೆಳಿಗ್ಗೆ ಶ್ರೀನಗರ್ಗೆ ಲಡಾಖ್ ಲೋಡ್ ಕೇಳೋಣ ಅಂತ ಇದ್ದೀವಿ ಫ್ರೆಂಡ್ಸ್. ಜಲಂಧರ್ ಇನ್ನೊಂದು 8 ಕಿಲೋಮೀಟ್ರ್ ಐತೆ. ಈಗ ಒಂದ್ಸರಿ ಬಟ್ ಟೀ ಕುಡಿಬೇಕಂತ ಆಸೆ. ನಮ್ಮದು ಎಷ್ಟು ಮದುವೆಗಿದ್ರೆ ಆದರೆ ಇದೇ ರೆಸಾರ್ಟ್ ಬಂದಾಗೆಲ್ಲ ಮದುವೆ ಮಾಡ್ತಾ ಇರ್ತಾರೆ ಇಲ್ಲಿ. ಅದು ಯಾರು ಮಾಡ್ಬೋದು? ಮಾರ್ಕೆಟ್ ಹತ್ರ ಬಂದು ಈಗ ನೋಡ್ರೆ ಪಾರ್ಟಿ ಬೆಳಿಗ್ಗೆ ಖಾಲಿ ಮಾಡ್ತೀನಿ ಅಂತವ್ರೆ. ಈ ಗಾಡಿ ಹೊರಗಡೆ ಹಾಕೋ ಅಂತಂದ್ರೆ ಹೊರಗಡೆ ಹಾಕೋಣಕ್ಕೆ ಜಾಗ ಇಲ್ಲ, ಒಳಗಡೆನೇ ಹೋಗ್ಬೇಕು. ಕೇಳ್ದ ಗಾಡಿ ಅಲ್ಲೇ ನಿಂತ್ಬಿಟ್ಟು ತರಕಾರಿ ತಗೊಂಡು ಬಂದಿದ್ದೀನಿ. ಏಕಿಲ್ಲದಿದು ತರಕಾರಿ ತಗೊಂತ ಇದ್ದೀವಿ. ಇವಾಗ ತಗೊಂಡು ಅಡುಗೆ ಮಾಡ್ಕೊಂಡು ನಾಳೆ ಖಾಲಿ ಮಾಡ್ತಾನಂತೆ. ಫ್ರೆಶ್ ತರಕಾರಿ ಇತ್ತು ತಗೊಂಡು ಬಂದಿದ್ದೀವಿ. ಏನು ಮಾಡೋಣ? ಮ್ಯಾಗಿ ಮಾಡ್ಕೊಬಿಡೋಣ. ಬೆಳಿಗ್ಗೆ ಬೇಕಾರೆ ಏನೋ ಮಾಡ್ಕೊಳ್ಳೋಣ. ಭಯ ಆಲೂ ದೇ ದೋ. क्या है वाला भाई? क्या है वाला? टिंडर ಇದು ಬೀಟ್ರೋಟ್ है क्या? ಬೀಟ್ರೂಟ್ ತಿನ್ನಾರೆ ಏನು ಹೇಳೋದು ಅರ್ಥ ಆಗಿಲ್ಲ. ಆಲೂ ಪಾಲೆ ಅರ್ಧ ಕಾಲು ಕೆ ಜಿ ಗಾಡಿಲಿ ಅಡುಗೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂತ ಇದ್ದೀವಿ. ಪಲಾವು ಇಲ್ಲ ಅನ್ನ ಸಾಂಬಾರು ಮಾಡ್ಕೊಂಡು ತಿಂದ್ಬಿಟ್ಟು ಮಲಿಕೊಂತೀವಿ. ನಮ್ಮ ಯೋಗೇಶ್ ಬಾಬು ಬಂದು ಎಲ್ಲ ತರಕಾರಿ ಎಲ್ಲ ಹಚ್ಚುತ್ತಾ ಇದ್ದಾರೆ. ಯೋಗೇಶ್ ಅಣ್ಣ ಏನಣ್ಣ ಅಡುಗೆ ಇವತ್ತು? ಏನು ಮಾಡೋದು ಅಂತ ಗೊತ್ತಿಲ್ಲ. ತರಕಾರಿ ಹಚ್ತಾ ಇದ್ದೀವಿ. ತರಕಾರಿಗಳ ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಎದ್ದೋ ನಮ್ಮ ಸೈಫಣ್ಣವ್ರು ಬೆಳಬೆಳೆ ಟೀ ತಗೊಂಬಂದವ್ರೆ. ಹೆಂಗಿದ್ ಬ್ರೋ ವೆದರು? ಏನು ಅಷ್ಟೊಂದು ಚಳಿ ಇಲ್ಲ ಇಲ್ಲಿ. ಟೀ ತಂದ್ರ ಕಾಫಿ ತಂದ್ರ? ಕಾಫಿ ಇಲ್ಲ. ನಾಷ್ಟ ಆಯ್ತಲ್ಲ ರಾತ್ರಿದು? ರಾತ್ರಿ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟು ಮ್ಯಾಗಿನ ಅದನ್ನೇ ತಿಂದು ಖಾಲಿ ಮಾಡಬೇಕು. ಎದ್ದು ಫ್ರೆಶ್ ಆಗಿ
ಪಾರ್ಟಿಗೆ ಫೋನ್ ಮಾಡಿ ಖಾಲಿ ಮಾಡಿಸ್ಕೊಂಡು ನಮ್ಮ ಚೇತು ಗಾಡಿ ಬಂದೈತೆ ಅಲ್ಲೇ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಲಡಾಖು ಶ್ರೀನಗರ್ಗೆ ಲೋಡ್ ಕೇಳಿ ಲಡಾಖ್ ಆಗಿಲ್ಲ ಅಂದ್ರೆ ಶ್ರೀನಗರ್ಗೆ ಹೋಗ್ಬೇಕು. ನೋಡೋಣ ಏನು ಮಾಡೋದಂತ. ಏನು ಮಾಡೋದು ಬ್ರೋ? ಲಡಾಖ್ ಹೋಗೋಣ ಶ್ರೀನಗರ್ ಹೋಗೋಣ? ಖಾಲಿ ಮಾಡೋಣ, ಲೋಡ್ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಜೋರಾಗಿ ಮಾತಾಡಿ. ಖಾಲಿ ಮಾಡಿಬಿಟ್ಟು ಲೋಡ್ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗೋಣ. ಖಾಲಿ ಏನೋ ಗಾಡಿ ನಂಬರ್ ಎಲ್ಲ ಕಳಿಸ್ಬೇಕಂತೆ, ಕಳಿಸ್ಮೇಲೆ ಖಾಲಿ ಮಾಡ್ತೀರಿ ಅಂದರು. ಅಲ್ಲಾಡಿಸ್ಬಿಟ್ರಿ ಟೀ ಚೆಲ್ಲುತ್ತೆ. ಅಲ್ಲಾಡಿಸ್ಬಾರ್ದ? ಇವಾಗ ಪಾರ್ಟಿಗೆ ಫೋನ್ ಮಾಡಿದ್ದು, ಏನೋ ಮಾತಾಡ್ತಾವ್ರಂತೆ. ರಾತ್ರಿ ಒಂಚೂರು ಮ್ಯಾಗಿ ಇತ್ತು, ತಿಂದ್ಬಿಟ್ಟು ನೋಡಬೇಕು ಖಾಲಿ ಮಾಡೋದು ಏನು ಮಾಡೋದು ಅಂತ. ಹೊರಗಡೆ ಮಾತ್ರ ಹೆವಿ ಲೈಟಾಗಿ ಕೋಲ್ಡ್ ಐತೆ, ಕೋಲ್ಡ್ ಜಾಸ್ತಿ. ಅಷ್ಟೊಂದೇನು ಕೋಲ್ಡ್ ಇಲ್ಲ, ಹೊರಗಡೆ ಇದ್ದು ಸ್ವಲ್ಪ ಗಬೆ. ಈ ಗ್ಲಾಸ್ ಓಪನ್ ಮಾಡ್ತಿದ್ದಂಗೆ ಏನೇನು ಸ್ವಲ್ಪ ಲೈಟಾಗಿ ಕೋಲ್ಡ್ ಐತೆ ನೋಡಿ. ವೆದರು ಹಂಗೆ ಐತೆ, ಏನು ರೋಡ್ ಅಷ್ಟೊಂದು ಕಾಣಿಸ್ತಿಲ್ಲ. ಆಲೇ ಟೈಮ್ ಒಂದು 12 ಗಂಟೆ ಆಗೈತೆ. 12 ಗಂಟೆ ಆದರೂ ವೆದರ್ ನೋಡಿ ಯಾವ ಥರ ಐತೆ. ಚೂರು ನಾಷ್ಟ ಮಾಡಿಬಿಟ್ಟು ತೋರಿಸಿ ಮನೆ ಹೊರಗಡೆ ಯಾವ ಥರ ಐತೆ ಅಂತೇಳಿ. ನಾನು ಪಾರ್ಟಿಗೆ ಬಂದು ಖಾಲಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಒಂದು 2 ಅವರು ನೋಡೋಣ. ಪಾರ್ಟಿ ನೋಡೋಣ, ಇನ್ನೂ ಫೋನ್ ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಏನು ಮಾಡೋಕ್ಕೆ ಕೆಲಸ ಇಲ್ಲ, ಅದಕ್ಕೆ ನೀನು ದಾಳಿಂಬೆ ಹಣ್ಣೆಲ್ಲ ಸುಳಿದ್ಬಿಟ್ಟು ಒಂದು ಡಬ್ರಿಗೆ ಅನ್ಕೊಂಡು ಹಾಕೊಂಡು ಬೇಜಾರಾದಾಗ ತಿನ್ನೋದು. ಏನು ಮಾಡ್ತೀರಾ, ಕೆಲಸ ಇಲ್ವಲ್ಲ ನಮಗೆ. ಫೋನ್ ಮಾಡಿದಾಗ ಗಾಡಿ ಎತ್ಕೊಂಡು ಹೋಗಿ ಖಾಲಿ ಮಾಡಿಸ್ಬೇಕು. ಯಾರೋ ಇಬ್ಬರು ಬಂದ್ಬಿಟ್ಟು ಬೆಂಗಳೂರು ಹೋಗ್ತೀರಾ ಅಂತಂದರು. ನಾವು ಹೋಗಲ್ಲ ಅಂತಂದು. ಈ ಥರ ಯಾರೂ ಹೋಗ್ಬಿಡಿ, ಯಾಕಂದರೆ ಅಲ್ಲಿ ಇಲ್ಲಿ ಕಳಿಸಿ ಕಳ್ತನ ಮಾಡೋದು ಜಾಸ್ತಿ ಈ ಕಡೆ ಎಲ್ಲ. ಕರ್ನಾಟಕ ಗಾಡಿ ಉಳ್ಕೊಂಡ್ರೆ ಗುರು ಡಾಮಿನೋಸಿಂದ ಪಿಜ್ಜಾ ಆರ್ಡ್ರ್ ಮಾಡಿದ್ದು. ಏನು ಒಂದು ಪೀಸ್ ತಿನ್ನಬೇಕು ಅನ್ನೋಷ್ಟರಲ್ಲಿ ಪಾರ್ಟಿ ಬಂದು ಕರ್ಕೊಂಡು ಹೋದ್ರು ಒಳಗೆ ಖಾಲಿ ಮಾಡೋಕ್ಕೆ. ನಮ್ಮ ಸೈಫರ ಗಾಡಿ ಎತ್ಕೊಂಡ್ರು ನೋಡಿ. ಏನು ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಒಳಗೆ ಕರ್ಕೊಂಬಂದ. ಇವಾಗ ಬಂದು ಮಾರ್ಕೆಟ್ ಹತ್ರ ಗಾಡಿ ಹಾಕ್ದು. ನಮ್ದು ಇನ್ನೊಂದು ಯಾವುದೋ ಗಾಡಿ ಐತೆ, ಸೈಯದ್ ನೇಮ್ಬೋಲ್ಡು. ಇದು 14 ಪಾಸಿಂಗು. ಇದು ನಮ್ಮ ಕರ್ನಾಟಕ ಗಾಡಿನೇ, ಎಲ್ಲೋ ಹೊರ ಗೊತ್ತಿಲ್ಲ. ಕುಡಿಯೋಕ್ಕೆ ನೀರು ಕೇಳಿದಾಗ ನೀರಿಲ್ಲ ಅಂತಂದರು. ಅದಕ್ಕೆ ನಮ್ಮವನು ಅಲ್ಲಿ ಹಿಡ್ಕೊಂಬರಕ್ಕೆ ಹೋಗೋರೆ. ಹಿಡ್ಕೊಂಬರೋಣ. ಇಲ್ಲೇ ನಾನು ಆಲ್ಮೋಸ್ಟು ಖಾಲಿ ಮಾಡೋ ಡೌಟು ಅಂದ್ಕೊಂತೀನಿ ಇವತ್ತು. ಅಲ್ಲಾಂದರೆ ಆಚೆ ಕಡೆ ಹೆಂಗೋ ಸೊಳ್ಳೆನೇ ಇರಲ್ಲ ಗುರು. ಇಲ್ಲಿ ಸೊಳ್ಳೆ ಸಿಗಾಕೊಂಡಿದ್ದೀವಿ. ನೆಕ್ಸ್ಟು ನಮ್ಮ ಡೆಸ್ಟಿನೇಷನ್ ಬಂದು ಜೆ ಕೆ ಹೋಗೋದು. ಖಾಲಿ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ನೋಡ್ಬೇಕು, ಲೋಡ್ ಏನೋ ಮಾಡ್ಕೊಂಡು ಹೋಗೋಣ. ನಮ್ಮ ದರ್ಶಿ ಗಾಡಿ ಆಲ್ಮೋಸ್ಟ್ ಅಲ್ಲೇ ಲೋಡ್ ಆಗ್ತಾ ಇರ್ಬೇಕು ಅಂದ್ಕೊಂಡಿದ್ದೀನಿ. ಫೈನಲಿ ಟಾರ್ಪಲ್ ಬೀಸ್ತು. ಇದು ಅದ್ರ ಮೇಲೆ ಅಲ್ಲಿ ಕಾಲಿಗೆ ಬೇಡ, ಕಬ್ಬುಡ ಮೇಲೆ ಕಾಲಿಕ್ಕು. ತಿರ್ಗಾ ಮಳೆ ನೀರು ಬಂದು ಎಲ್ಲ ಅಲ್ಲಿ ನಿಂತ್ಕೊಂಡ್ಬಿಡ್ತೈತೆ ನೋಡಿ. ನಮ್ಮ ಹಾಲೆಲ್ಲ ಅಡಿಪಟ್ಟಾಡಿ ಗುರು, ಹಾಲೆ ಎಲ್ಲ ಫುಲ್ ಡೌನ್ ಆಗ್ಬಿಟ್ಟವೆ. ಈ ಗಾಡೀಲಿ ಅನಾನಸ್ ತುಂಬ್ಕೊಂಬಂದವ್ರು ನೋಡಿ. ಇದು ಈ ಮೋಸ್ಟ್ಲಿ ಈಗ ಬಂದಿರೋದು ಅನ್ಕೊಂಡು ಗಾಡಿ, ನಾನು ಸ್ವಲ್ಪನೇ ಖಾಲಿ ಆಗಿರೋದು. ಇದು ದ್ರಾಕ್ಷಿ ನೋಡಲ್ಲ ಹಂಗಾಗ್ಬಿಟ್ಟು ಅಲೆ. ಇಲ್ಲಿ ನೋಡಿ ದಾಳಿಂಬೆ ಹಣ್ಣು ಎಷ್ಟು ದಪ್ಪ ಐತೆ. ದಪ್ಪ ಐತೆ ನೋಡಿ. भाई किधर से आएगा ये माल? ಅಫ್ಘಾನಿಸ್ತಾನ್ ನೋಡ್ರು, ಅಲ್ಲಿಂದ ಅಂತ ಬಂದಿರೋದು. ಎಷ್ಟು ಅಪ್ಪ ಆಯ್ತು ನೋಡಿ ಅಫ್ಘಾನಿಸ್ತಾನ್ ಮಾಲ್. ಒಂದೊಂದು ದೇಶ ಒಂದೊಂದು ಥರ ಬೆಳೀತಾರೆ. ಮಾಮೂಲಿ ಸೇಬು. ನಿಧಾನ ತಡಿ ಒಳ್ಳೆ ಸ್ವಲ್ಪ ಬಿಡು ಸಾಕು. ಓಯ್ ಒಂದು ಸ್ವಲ್ಪ ಬಿಡು, ಅಡಿಕೆ ಜಾಸ್ತಿ ಬೇಡ, ಸಾಕು. ಅಷ್ಟೊಂದು ಕಟ್ಬೇಡ, ತಿರ್ಗಾ ಮೇಲೆ ಕಟ್ಟಬೇಕು. ಗಾಡಿ ನಲೆ ಬಿಟ್ಟು ಬಂದ ಟೀ ಕುಡಿಯೋಣ ಅಂತೇಳಿ. ಯಾಕಂದರೆ ಟಾಪಲ್ಲಿ ಬಿಚ್ಚು ಅಂತ ಸೈಡಲ್ಲಿ ಬಿಚ್ಚಾಕೋದ, ಸೈಡಲ್ಲಿ ಬೇಡವಂತೆ. ಅವ್ನು ಮ್ಯಾಗಡೆ ಓಪನ್ ಮಾಡೋಕಂತ ಟಾರ್ಪಲ್ಲ, ಅದಕ್ಕೆ ಆಗಲ್ಲ ಅಂತೇಳಿ ಅವ್ನು ಕಣ್ಣಿಗೆ ಕಾಣಿಸ್ತಿಲ್ಲ. ನಾವು ಬಂದ್ಬಿಟ್ಟು ಟೀ ಕುಡಿಯೋಣ ಅಂತೇಳಿ ಇಲ್ಲೇ ಟೀ ಅಂಗಡಿ ಇತ್ತು. ಈ ಗಾಡಿಯವ್ರನ್ನ ಮಾತಾಡ್ಸೋಣ ಅಂದರೆ ಗಾಡಿಯಲ್ಲಿ ಯಾರೂ ಇಲ್ಲ. ಎರಡು ಕಿತ್ತಣ್ಣು ಕೊಟ್ಟ ತಿನ್ನೋಕ್ಕೆ ನಮ್ಮ ಗಾಡಿಯವನು ಪಾರ್ಟಿ. ಸಿಕ್ಕಾಪಟ್ಟೆ ಸೊಳ್ಳೆಗುರು ನೋಡಿ, ಎಲ್ಲ ಕಸ ಗಿಸ ಎಲ್ಲ ಇನ್ನೇ ಐತೆ. ಫೈನಲಿ ಟಾರ್ಪಲ್ ಬಿಚ್ಚಿಸೇ ಬಿಟ್ರು ಇವರು. ಮೇಲೆ ಏನೋ ಎಲ್ಲ ಸೆಂಟ್ರಲ್ ಐತೆ ಅಂತೇಳಿ ನೋಡಿ, ಅವನೇ ಬಿಚ್ತಾವನಿ ಮ್ಯಾಗಡೆ ಎಲ್ಲ ಟಾರ್ಪಲ್ಲ. ನಮ್ಮೊಂದು ಸ್ವಲ್ಪ ರೈಸ್ ಅದು ಬಿಚ್ಚಲ್ಲ ಅಂತೇಳಿ ತಿರ್ಗಾ ರಾತ್ರಿ ಹೊತ್ತು ಬಂದು ತಿರ್ಗಿ ಹಬ್ಬರಿಸ್ಬಿಟ್ಟು ತಿರ್ಗಾ ಟಾರ್ಪಲ್ ಬಿಚ್ಚು ಟಾರ್ಪಲ್ ಹಾಕು ಅಂತ ಹಿಂಸೆ ಮಾಡ್ತಾರೆ.
ನೋಡಿ ಅಣ್ಣವರು ಈಗ ಬಂದರು ಈ ಗಾಡಿಯವರು. ಯಾವ ಅಣ್ಣ ನಿಮ್ಮದು? ಅಣ್ಣ ಶಿವಮೊಗ್ಗನೇ. ಶಿವಮೊಗ್ಗ. ಗಾಡಿ ಪಾಸಿಂಗ್ ಅದೇ ಅಲ್ವಾ? ಕೊಟ್ಟಿನಿ ಸುಮ್ಮನೆ ಅಣ್ಣ ರೋದ್ನ ಈಗ ತರ್ಕೋಣ. ನಿಮ್ದೊಂದು ಬಿಚ್ಚಕಾಲ ಬಿಡಿ, ನಿಮ್ಮ ಟಾರ್ಪಲ್ ಬಿಚ್ಚ ಎಲ್ಲ ಎಲ್ಲ ಮಾಲೆಲ್ಲ ಹಿಂದೆ ಬಂದ್ಬಿಡ್ತೈತೆ. ನಾವು ಬರೋಷ್ಟಕ್ಕೆ ಪಾರ್ಟಿನೇ ಟಾರ್ಪಲೆಲ್ಲ ಬಿಟ್ಟು ಎಲ್ಲ ಹೋಗೋರೆ. ಈಗ ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮಾಡ್ಕೊತ ಇದ್ದೀವಿ. ನೋಡಿ ನಮ್ಮ ಮಿನಿ ಕಿಚನ್ನು ನೋಡಿ ಯಾವ ಥರ ಐತೆ. ಪಲಾವ್ ಮಾಡ್ತಾಯಿದ್ದೀವಿ ಇವತ್ತು. ಏನು ಮಾಡೋದು, ಡೈಲಿ ಬೆಳಗ್ಗೆ ಅದೇ ಮಾಡಬೇಕು. ಅದೇ ಊಟ, ಅದೇ ನಾಷ್ಟ, ಅದೇ ತಿಂಡಿ. 3 ಲೀಟ್ರ್ ಕುಕ್ಕರಲ್ಲಿ ನೀರು ತುಂಬ ಆಗೋಯ್ತು, ಮುಚ್ಚೋಕ್ಕೆ ಆಗಲ್ಲ ಕ್ಯಾಪ, ಏನು ಮಾಡೋಕ್ಕಾಗಲ್ಲ. ಅದೇ ಫಸ್ಟ್ ಒಂದು ಕುಕ್ಕರ್ ತಗೊಂಡು 5 ಲೀಟ್ರದ್ದು. ಇನ್ನೊಂದು ಎಲ್ಲ ಇನ್ನೊಂದು ಏನಂದರೆ ನಮ್ಮ ಬೆಂಜಲ್ಲಿ ಎಲ್ಲ ಐತೆ ಫೆಸಿಲಿಟಿ. ಇದರಲ್ಲಿ ಏನು ಅಷ್ಟೊಂದು ಏನು ಐಟಮ್ ಏನಿಲ್ಲ. ಹಂಗೂ ಕುದುರೆ ಮಾತ್ರ ಎಲ್ಲ ಸಿಡಿತೈತೆ, ಅದೊಂದೇ ಹಿಂಸೆ. ನೋಡಿ ತರಕಾರಿ ಜಾಸ್ತಿ ಆಯಿತು, ಮತ್ತು ನೀರು ಅಕ್ಕಿನೂ ಜಾಸ್ತಿ ಹಾಕ್ಬಿಟ್ವು. ಮಾಮೂಲಿ ಕುಕ್ಕರ್ ಅಂದರೆ ಮೇಲೆ ಮುಚ್ಬೋದು, ಇವು ಹಂಗಲ್ಲ. ಅಡಿಗೆ ಹೋಗ್ಬಿಟ್ಟು ಪ್ರೆಸ್ ಆಗ್ಬಿಟ್ಟು ಇದಾಗೋದು. ನಮ್ಮ ಮೊಸರು ಥರ ಕಳಿಸಿದ್ದೀನಿ. ಮೊಸರು ತಂದಮೇಲೆ ಕೋಸಂಬರಿ ಮಾಡ್ಕೊಂಡು ಅದನ್ನು ಹಾಕೊಂಡು ತಿನ್ನಬೇಕು. ನಮ್ಮ ಪಕ್ಕದ ಕಡೆಯವನು ಊಟ ಮಾಡೋಕೆ ಕರೆದೋ. ಅವರು ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಬಿಟ್ಟು ಅದಕ್ಕೆ ಖಾರ ಪುಡಿ ಹಾಕಿ ಏನೋ ಮಸಾಲೆ ಥರ ತಗೊಂಡಿದ್ದಾರೆ ಪಲಾವ್ ನೆಂಚ್ಕೊಳಕ್ಕೆ ಅಂತೇಳಿ. ಜೊತೆಗೆ ಊಟ ಮಾಡ್ತಾಯಿದ್ದೀವಿ. ಈಗ ಊಟ ಮಾಡೋದೆಲ್ಲ ಆಯಿತು. ಈಗ ಮಲಿಕಮ್ಮಿಗೆ ಅಷ್ಟೇ. ಅಣ್ಣ ಊಟ ಹೆಂಗಿತ್ತು? ಹಾಂ, ತುಪ್ಪ ಜಾಸ್ತಿ ಆಯಿತು. ಓಕೆ ಫ್ರೆಂಡ್ಸ್, ಈಗ ಮಲಿಕಂತೀವಿ. ಬೆಳಗ್ಗೆ ಸಿಗೋಣ. ಬೆಳಗ್ಗೆನೇ ಎದ್ದು ಬಂದು ಇಲ್ಲಿ ನೋಡ್ರಿ ಇನ್ನೂ ಖಾಲಿ ಮಾಡಿಲ್ಲ. ಇನ್ನೂ ಇಷ್ಟ ಐತೆ. ನಮ್ಮ ಮುಕ್ಕಾಲು ಭಾಗ ಹಂಗೆ ಇದ್ವರು ಟಾರ್ಪಲೆಲ್ಲ ವಿಚಾಕೋರೆ ದರಿದು ನನ್ನ ಮಕ್ಕಳು. ಇವ್ರದ್ದು ಇನ್ನೊಂದು 2-3 ಸಾತೈತೆ. ಏನು ಮಾಡೋದ, ರಾತ್ರಿದ್ದು ಸ್ವಲ್ಪ ಪಲಾವಿತ್ತು, ಅದನ್ನೇ ತಿಂದ್ಬಿಟ್ಟು ಅನ್ನೋರು ಎದ್ದವ್ರ ಅಲ್ಲಿ ಬೆಳಗ್ಗೆನೆ. ಸಿಂಗಲ್ ಬ್ಯಾಟ್ರಿ, ಅದೇ ಹಿಂಸೆ. ಏನೋ ಲಡಾಕ್ ಹೋಗ್ಬಿಟ್ರೆ ಸ್ಟಾರ್ಟೇ ಆಗಲ್ಲ ಗಾಡಿ ನಿಮ್ಮದು. ಹಾಂ, ಏನು ಮಾಡೋಕ್ಕಲ್ಲ. ಬನ್ನಿ ಟೀ ಕುಡಿಯೋಣ. ನೋಡ್ಬರೋ ಇಲ್ಲೇ ಟೀ ಅಂಗಡಿಗಳವೆ, ಟೀ ಕುಡಿಬೇಕು. ನಮ್ಮೂರು ಆಲೆ ಬೆಳಗ್ಗೆ ಎದ್ದವ್ರೆ. ನಾನು ಇವಾಗ ಎದ್ದು ಒಂದು 1/4 ಗಂಟೆ ಆಯಿತು. ನೋಡಿ ಈ ಸೀಸನಲ್ಲೂ ಸೋತಪುರಿ ಇವಾಗ ಖಾಲಿ ಮಾಡ್ತೀನಿ ಅಂತಂದರು. ರಾತ್ರಿ ಅದು ಸ್ವಲ್ಪ ಪಲಾವಿತ್ತು, ಅದನ್ನೇ ಬಿಸಿ ಮಾಡ್ಕೊಂಡು. ಜಾಸ್ತಿ ಬಿಸಿ ಮಾಡಬೇಡ, ಬೇಕಾದ್ರೆ ಮಧ್ಯಾಹ್ನಕ್ಕೆ ಏನೋ ಮಾಡ್ಕೊಳ್ಳೋಣ. ಫೈನಲಿ ನಾನು ಗಾಡಿ ಖಾಲಿ ಮಾಡ್ತವ್ರೆ. ಖಾಲಿ ಮಾಡಿ ಈ ಗಾಡಿಗೆ ಮತ್ತು ಈ ಗಾಡಿಗೆ 2 ಖಾಲಿ ಮಾಡಿ ತಿರ್ಗಿ ಒಳಗಡೆನೂ ಎಲ್ಲ ಅನ್ಲೋಡ್ ಮಾಡ್ಕೊತಾರೆ. ಖಾಲಿ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಅದು ನಮ್ಮ ಫ್ರೆಂಡ್ ಇನ್ನೂ ಹಂಗೆ ಐತೆ, ಇನ್ನೂ ಖಾಲಿ ಮಾಡಿಲ್ಲ ಗಾಡಿನ. ಅದು ಯಾವಾಗ ಖಾಲಿ ಮಾಡ್ತಾರೋ ನೋಡೋಣ. ಖಾಲಿ ಮಾಡ್ಕೊಂಡು ಹೋಗ್ಬೇಕು ಸೀದಾ. ಆಗ ಟಾರ್ಪಲೆಲ್ಲ ಹಾಕ್ಕೊಂಡು ಈಗ ಪೇಮೆಂಟ್ ಇಸ್ಕೊಂಡು ಹೊರಡಬೇಕು. ಅಣ್ಣವರು ಸಪೋರ್ಟ್ ಮಾಡಿದ್ರು ಟಾರ್ಪಲ್ ಹಾಕೋಕ್ಕೆ. ನನ್ನ ಮಕ್ಕಳು ಬಿಸ್ತವ್ರು ಒಬ್ಬರು ಬರಲಿಲ್ಲ ಟಾರ್ಪಲ್ ಹಾಕೋಕ್ಕೆ. ನಮಗೆ ಗಾಡಿ ದಿವ್ಸ ಹೊರಗೆ ಗುರು, ಇಲ್ಲಾಂದಿದ್ರೆ ಹಿಂಸೆ ಆಗೋಗೋದು. ನಿಂತ್ಕೊಂಡು ಇದು ಡೇಂಜರು, ಹಿಂಗೆ ನಿಂತ್ಕೊಳ್ಳೋದು. ಮಿಸ್ಸಾಗಿ ಸ್ಲಿಪ್ಪರ್ ಜಾರಿ ಏನಾಡಿಗೆ ಬಿದ್ದರೆ ಇನ್ನು ನಮ್ಮ ಸೈಫ್ ಒಬ್ಬನೇ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ಫೈನಲಿ ನಮ್ಮದು ಖಾಲಿ ಮಾಡ್ಕೊಂಡು ಟಾರ್ಪಲ್ ಹಾಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು, ಇವ್ರದ್ದು ಪಾಪ ಇನ್ನೂ ಖಾಲಿ ಆಗಿಲ್ಲ. 2-3 ಸಾವಿರದಿಂದ ಖಾಲಿ ಆಗೋದು. ಆಮೇಲೆ ನನ್ನ ಮಗ ಅವನೆಲ್ಲ ಕಳ್ಳನ ಮಗ, ಇವನು ಏನು ಬೇಕೆಲ್ಲ ಎತ್ಕೊ ಅಂತ ಹೇಳ್ತಾವನೆ. ಏನಿಲ್ಲ, ಎಲ್ಲ ಕೊಳ್ತಾಗಿರೋ ಮಾಲ್ಗಳು ಏನು ಮಾಡ್ತೀರಾ ಕಾಣ ಹೋಲಿ. ಎತ್ಕೊಳ್ಳಿ, ಚೆನ್ನಾಗಿರವ ನೋಡೋಣ ಫಸ್ಟ್. ಎಲ್ಲ ಆಫ್ಘಾನಿಸ್ತಾನ ಮಾಲಣ್ಣ ಇವೆಲ್ಲ. ನೀನು ಹಂಗಿರ್ಕಲ್ಲ ಹೊರಟೋಗಿರ್ತೇವೆ ಅಷ್ಟೇ. ಹಾಂ, ಎಲ್ಲ ಬುಷ್ಟೇ. ಇದು ಹಾಂ ಫ್ರೆಂಡ್ಸ್, ನಮ್ಮದು ಸಬ್ಸ್ಕ್ರೈಬ್ ಮಾಡೋರೆ. ಬಾತ್ ಹೋಗ್ಯಾ ಬೈ, ಬಾತ್ ಹೋಗ್ಯಾ. ಇವಾಗ ಪಾರ್ಟಿ ಫೋನ್ ಮಾಡಿದ್ದು, ಇನ್ನೊಂದು ಅವರ್ ಬಿಟ್ಟು ಪೇಮೆಂಟ್ ಕೊಡ್ತಾರಂತೆ. ಸೀಮೆಂಟ್ ಮಾತ್ರ ಚೆನ್ನಾಗಿದೆ ಗುರು, ಸ್ವೀಟ್ ಇಲ್ಲ, ಕೆಂಪೈತೆ. ಎಲ್ಲ ನಮ್ಮ ವೀಡಿಯೋ ನೋಡಿ ಫುಲ್ ಖುಷಿ ಆಗ್ಬಿಟ್ಟವ್ರೆ ಎಲ್ಲರೂ. ಅವರು ಮೇನ್ ಸೇಟು ಇಲ್ಲೇ ಊಟ ಮಾಡ್ಕೊಂಡು ಬಿಡೋಣ ಅಂತೇಳಿ ಇದು ಮಾಡ್ಕೊಂಡು ನಮ್ಮ ಗಾಡಿಗೆ ಅನ್ನ ಮಾಡ್ತೀನಿ, ಅವ್ರ ಗಾಡೀಲಿ ಸಾಂಬಾರು ಮಾಡ್ತಾರಂತೆ. ನೋಡಿ ನಮ್ಮವರೆಲ್ಲ ಗಾಡಿ ಕ್ಲೀನಾಗಿ ತೊಳಿತಾ ಇದ್ದಾರೆ. ಆಮೇಲೆ ಇಲ್ಲೇ ಊಟ ಮಾಡ್ಕೊಂಡು ನೈಟ್ ಬಿಡ್ತೀವಿ. ಇನ್ನು ಅಲ್ಲಿ ನೋಡಿ
ಯಾರೋ ಬೈಕಲ್ಲಿ ಗಂಡ ಹೆಂಡ್ತಿ ಇರ್ಬೇಕೇನೋ ಆ ಕೊಳ್ತೋಗಿರೋ ಮಾಲನ್ನು ಬಿಡ್ತಾಯಿಲ್ಲ ಎತ್ಕೊಂಡೋಗಿ ರೋಡ್ ಸೈಡಲ್ಲಿ ಮಾರೋಕ್ಕೆ ಏನೋ ಗೊತ್ತಿಲ್ಲ. ನಮ್ಮ ಪಕ್ಕದ ಕಡೆಯವರು ಬಿಸಿ ಬಿಸಿ ಬೇಳೆ ಸಾರು ಮಾಡಿದರು. ಅದ್ರ ಜೊತೆಗೆ ಸೌತೆಕಾಯಿ ಈರುಳ್ಳಿ ಮೆಣಸಿನ್ಕಾಯಿ ಹಚ್ಚಿ ಅದೇನೋ ಒಂದು ಫ್ರೈ ಥರ ಮಾಡಿದ್ದೀವಿ. ಇವರೇ ಭಟ್ರು ಇವತ್ತು. ಈಗ ಹೊರಟಿದ್ದೀವಿ. ನಮ್ಮ ಕಡೆ ಇನ್ನೊಂದು ಬೆಡ್ಶೀಟು ಕಮ್ಮಿ ಇತ್ತು. ಇದು ಬೆಡ್ಶೀಟ್ ತಗೊಂಡು ಡಬಲ್ ಕಲರು ಅಂದರೆ ಡಬಲ್ ಕೊಟ್ಟು ಅಣ್ಣ ಒಂದು ನಾವೊಂದು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ವೀಡಿಯೋ ಏನು ಮಾಡ್ತೀನಿ ಅಣ್ಣ, ಬರೋಣ ಬೆಳಗ್ಗೆ ಫೋನ್ ಮಾಡ್ತೀನಿ, ಖಾಲಿ ಮಾಡ್ಕೊಂಡು ಬನ್ನಿ. ಟ್ರಾನ್ಸ್ಫರ್ ಹತ್ರ ಹೋಗ್ತೀವಿ. ಬನ್ನಿ ಫ್ರೆಂಡ್ಸ್, ಇಲ್ಲೇ ಟ್ರಾನ್ಸ್ಫರ್ ಐತೆ ಒಂದು 4-5 ಕಿಲೋಮೀಟ್ರು, ಅಲ್ಲಿ ಹೋಗ್ಬಿಟ್ಟು ಬೆಳಗ್ಗೆ ಸಿಗೋಣ. ಫ್ರೆಂಡ್ಸ್, ಅಲ್ಲೇ ಮಾರ್ಕೆಟಿಂದ 4.5 ಕಿಲೋಮೀಟ್ರ್ ಇತ್ತು ಟ್ರಾನ್ಸ್ಪೋರ್ಟ್ ನಗರು. ಇಲ್ಲಿ ಬಂದು ಗಾಡಿ ಹಾಕೊಂಡು ಮಲಿಕೊಂತೀವಿ. ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಯಾವ ಆಫೀಸಿಂದ ಲೋಡ್ ಮಾಡ್ತೀವಿ ಅಂತೇಳಿ. ಇಲ್ಲಿಗೆ ಬಾಯ್.